ಹಾಯ್ ನಮಸ್ಕಾರ, ಗೀತಾ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಅಕ್ಕಿ ಸಾವಿಗೆ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನಿಜವಾಗ ಮದುವೆ ಮನೆಯೊಳಗೆ ಮಾಡ್ತೀವಲ್ಲ ಆ ರೀತಿ ಇರ್ತೈತೆ, ಅಷ್ಟೇ ಟೇಸ್ಟಾಗಿರ್ತೈತೆ. ಬನ್ನಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಹಾಯ್ ನಮಸ್ಕಾರ, ಗೀತಾ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಅಕ್ಕಿ ಸಾವಿಗೆ ಮಾಡ್ತಾಯಿದ್ದೀನಿ. ನಾವು ಮದುವೆ ಮನೆಯೊಳಗೆಲ್ಲ ತಿಂತೀವಲ್ಲ ಅದೇ ಟೇಸ್ಟು, ಅದೇ ರುಚಿ, ಅಷ್ಟು ಚೆನ್ನಾಗಿರ್ತೈತೆ. ಬನ್ನಿ ಯಾವ ರೀತಿ ಮಾಡೋದಂತ. ಏನೇನು ಪದಾರ್ಥ ತೊಗೊಂಡಿದ್ದೀನಿ ನೋಟ್ ಮಾಡ್ಕೊಳ್ಳೋಣ. ನೋಡಿ, ಸಾವಿಗೆ ತೊಗೊಂಡಿದ್ದೀನಿ ನಾನು 1 kg ಅಷ್ಟು. ಸ್ವಲ್ಪ ನಾನು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಚಿಕ್ಕದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಉಪ್ಪು, ಈರುಳ್ಳಿ, ಕಡಲೆ ಬೀಜ, ಕರಿಬೇವು, ಒಂದೇ 1 ಕ್ಯಾರೆಟು, ಸ್ವಲ್ಪ ಶುಂಠಿ, ಸ್ವಲ್ಪ ತೆಂಗಿನ ತುರಿ, 2 ನಿಂಬೆಹಣ್ಣು, ಕಡಲೆಬೇಳೆ, ಉದ್ದಿನಬೇಳೆ, ಸಕ್ಕರೆ, ಸಾಸಿವೆ, ಇಂಗು, ಅರಿಶಿನ ಇಷ್ಟೇ ತೊಗೊಂಡಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ. 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳೋಣ, ರುಚಿ ಚೆನ್ನಾಗಿರ್ತೈತೆ. 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ, ಅಂಟಾಗಲ್ಲ. ನೀರು ಕುದೀತಾ ಇದೆ, ಹಾಕ್ಕೊಂಬಿಡೋಣ. ಒಂದು 2 ಕುದಿ ಬಂದರೆ ಸಾಕು, ಆಮೇಲೆ ಗ್ಯಾಸ್ ಆಫ್ ಮಾಡೋಣ. ನೋಡಿ, ಈ ಉದ್ರುದ್ರಾಗ ಅನ್ನ ಬೇಯ್ತೈತಲ್ಲ ಆ ರೀತಿ ಬೆಂದರೆ ಸಾಕು, ತುಂಬ ಇದಾಗಿ ಬೇಯೋದು ಬೇಡ. ಹಾಗಿದೆ ಇದು. ಈಗ ಸೋಸ್ಕೊಳ್ಳೋಣ. ಒಂದು ಬೆಳ್ಳೆ ಸಹಾಯದಿಂದ ಸೋಸ್ಕೊಂಬಿಡೋಣ. ಒಂದು ಬಟ್ಲಿಗೆ ಸೋಸ್ಕೊಂಡಿದ್ದೀನಿ. ಈಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಒಂದು 6-7 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಕಡಲೆ ಬೀಜ ಹಾಕ್ಕೊತೀನಿ, ಅದನ್ನ ಹುರಿದು ತಕ್ಕೊಂಡ್ಬಿಡ್ತೀನಿ ಫಸ್ಟು. ನೋಡಿ, ಆಗಿದೆ ಕಡಲೆ ಬೀಜ, ತೆಕ್ಕೊಂಬಿಡೋಣ. ಈಗ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊತೀನಿ, 1.5 ಸ್ಪೂನ್ ಕಡಲೆಬೇಳೆ ಹಾಕ್ಕೊತೀನಿ, 1.5 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊತೀನಿ, ಸ್ವಲ್ಪ ಶುಂಠಿ ಹಾಕ್ಕೊತೀನಿ, 1 ಇಂಚಷ್ಟು ಕರಿಬೇವು ಹಾಕ್ಕೊತೀನಿ, 2 ಹಸಿಮೆಣಸಿನ್ಕಾಯಿ 9 ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಕ್ಕೊತೀನಿ. ಅಷ್ಟು ಬೇಕು. ಸ್ವಲ್ಪ ಹಿಂಗೆ ಹಾಕ್ಕೊತೀನಿ. ಈಗ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಳ್ತೀನಿ, ಅದು ಹಾಕ್ಕೊಂಡು ತೀರಾ ಸಣ್ಣಗೆ ಮಾಡಬೇಡಿ, ಸ್ವಲ್ಪ ದಪ್ಪನೇ ಇರಲಿ. ಅದ್ರ ಜೊತೆಗೆ ಕ್ಯಾರೆಟ್ 1 ಹಾಕ್ಕೊಳ್ತೀನಿ, ಕ್ಯಾಪ್ಸಿಕಮ್ 1 ಹಾಕ್ಕೊತೀನಿ. ಚೆನ್ನಾಗಿ ಈರುಳ್ಳಿ ಜೊತೆಗೆ ಇದು ಫ್ರೈ ಆಗಬೇಕು. ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋಣ. ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. ಆಗಿದೆ. ಈಗ ಸಾವಿಗೆ ಹಾಕ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡೋಣ. ಚೆನ್ನಾಗಿ ತಿರ್ಸ್ಕೊಳ್ಳೋಣ. ಕೆಳಗೆ ಮೇಲೆ ಮಾಡೋಣ ಕ್ಲೀನಾಗಿ. ಈಗ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಬಿಡೋಣ. ಸ್ವಲ್ಪ ಕಾಯಿ ಹಾಕ್ಕೊಳ್ಳೋಣ, ಒಂದು ಅರ್ಧ ಬಟ್ಲಷ್ಟು. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಕಡಲೆ ಬೀಜ ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿದ್ರಲ್ಲ ಯಾವ ರೀತಿ ಮಾಡೋದು ಅಕ್ಕಿ ಸಾವಿಗೆ ಅಂತ. ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವೀಡಿಯೋ ನೋಡೋದಕ್ಕಾಗಿ. ಬಾಯ್.